ಕಳೆದ 30 ವರ್ಷಗಳಿಂದ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಕಾರ್ಯದರ್ಶಿ ಪ್ರಕಾಶ್ ಕಾರ್ಯವೈಖರಿ ಗಮನಿಸಿ ಅವರ ಕಳ್ಳಾಟವನ್ನು ಬೆಳಕಿಗೆ ತಂದಿರುವ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರು ಬರೋಬ್ಬರಿ 10 ಲಕ್ಷಕ್ಕೂ ಅಧಿಕ ಹಣವನ್ನು ದುರ್ಬಳಕೆ ಮಾಡಿರುವುದಾಗಿ ಆರೋಪ ಮಾಡಿದ್ದಾರೆ. ಮೊನ್ನೆ ಬೆಳಿಗ್ಗೆ ಶನಿವಾರ ದಿವಸ ಸಭೆ ಕ್ಯಾನ್ಸಲ್. ಯಾಕ ಇವ್ರ ಬಂಡವಾಳ ಈಜು ಬರ್ತಾ ಇದೆಯಾ? ನನ್ಗೆ ಉತ್ತರ ಕೊಡಿ. ನಾನು ನಿಮ್ಗೆ ಇಲ್ಲಿ ಏನಾಯ್ತಾ ಅದ ಹೇಳ್ತಾ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲೇ ನಾವು ಬಂದಷ್ಟು ಬರೀ ನಾವು ಹಾಕ್ಬಿಟ್ಟು ಹೋಗ್ತೀನಿ ಅಂದ್ರೆ ಹಾಕ್ಬಿಟ್ಟು ಹೋಗಿ ನಾವೇನು ಮಾಡೋಕ್ಕಾಗಲ್ಲ. ಇದೆಲ್ಲ ಕೇಳ್ಬೇಕು ಅಂತಾನೆ ನಿಮ್ಗೆ ತಮ್ಮಯ್ಯ ಗುಡ್ಡೆ ಅನ್ಕೊಂಡು ಓಟ್ ಹಾಕ್ತಾರೆ ಬನ್ನಿ ಅಂದಿಲ್ಲ. ಬೇರೆ ಮಾತಾಡಲ್ಲ. 17 ದಿನ ಆಗಿಲ್ಲ ನಿಮ್ದು ಲೆಕ್ಕ ಕೊಡ್ತೀನಿ. ನಿಮ್ಗೆ ಹಾಕಿಲ್ಲ ಅಂತ ಎಲ್ಲಿಲ್ಲ ಎಲ್ಲೋ ಎಲ್ಲ ಕೊಡ್ತೀನಿ. ಈಗ 7.5 ಲೀಟರ್ ಅಂದ್ರೆ 1 ವರ್ಷಕ್ಕೆ ಎಷ್ಟು ಲೀಟರ್ ಆಯ್ತು? 60-70 ಲೀಟರ್ ಆಯ್ತು. ತಿಂಗಳಿಗೆ ಎಷ್ಟಾಯ್ತು? 1800 ಲೀಟರ್ ಆಯ್ತು. ವರ್ಷಕ್ಕೆ ಎಷ್ಟಾಯ್ತು? 25,000 ಲೀಟರ್ ಹಾಲು ಹೋಯ್ತಿರೋದು ಇವ್ರಿಗೆ. ಈಗ ನಮ್ದು ಎಷ್ಟು ಹೋಯ್ತಿದ್ದು ಹಾಲು? ಈಗ 1.5 ಲೀಟರ್ ಎಕ್ಸಸ್ ಕೊಡ್ತಾನ ಅಲ್ಲಿಗೆ ಇಲ್ಲಿ ಈಗ 1.5 ಲೀಟರ್ ಹಾಲು ಉತ್ಪಾದಕರ ಹಣ ತಿಂದು ತೆಗೆದಿರುವ ಕಾರ್ಯದರ್ಶಿಯನ್ನು ಪ್ರಸ್ತುತ ಅಮಾನತು ಮಾಡಲಾಗಿದೆ. ಒಂದು ದಿನಕ್ಕೆ ರಾತ್ರಿ ಹಗಲು 2800 ಲೀಟರ್ ಹಾಲು ಉತ್ಪಾದನೆ ಆಗುತ್ತಿರುವ ಅತಿ ದೊಡ್ಡ ಹಾಲು ಉತ್ಪಾದಕರ ಸಹಕಾರ ಸಂಘ ಇದಾಗಿದ್ದು, ಕಳೆದ 45 ವರ್ಷಗಳಿಂದ ಉತ್ತಮವಾಗಿ ನಡೆಯುತ್ತಿದ್ದ ಹುಲ್ಲಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘ ಉತ್ಪಾದಕರಿಗೆ ಪಂಗನಾಮ ಹಾಕಿದ ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆ ಸಹಕಾರ ಸಂಘದಿಂದ ಅಮಾನತುಗೊಂಡಿರುವ ಕಾರ್ಯದರ್ಶಿ ಪ್ರಕಾಶ್ ನಂಜನಗೂಡು ಮತ್ತು ಮೈಸೂರು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಇಲಾಖೆ ಅಧಿಕಾರಿಗಳಿಂದ ಪರಿಶೀಲನೆ ನಡೆಸಲಾಗಿದ್ದು, ಮೇಲ್ನೋಟಕ್ಕೆ ಆರೋಪ ಸಾಬೀತಾದ ಹಿನ್ನೆಲೆ ಹುಲ್ಲಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮಂಜುನಾಥ್ ಕಾರ್ಯದರ್ಶಿಯನ್ನು ಅಮಾನತುಗೊಳಿಸಿದ್ದಾರೆ. ಅಲ್ಲದೆ 1 ವಾರದ ಒಳಗಾಗಿ ಸ್ಪಷ್ಟ ಮಾಹಿತಿ ಪರಿಶೀಲಿಸಿ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಮುಂದಾಗಿರುವುದಾಗಿ ಅಧ್ಯಕ್ಷ ಮಂಜುನಾಥ್ ಭರವಸೆ ನೀಡಿದ್ದಾರೆ. ಇಂದು ಹುಲ್ಲಹಳ್ಳಿಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಾಲನ್ನು ಉತ್ಪಾದಕರು ಸರಬರಾಜು ಮಾಡ್ತಿದ್ರು. ಹಾಗೆ ಪ್ರತಿನಿತ್ಯನೂ ಇದೇ ಥರ ಹಾಲು ಸರಬರಾಜು ಮಾಡ್ತಿದ್ರು. ಇಂದು ಬೆಳಿಗ್ಗೆ ಹಾಲು ಹಾಕುವಾಗ ಸ್ವಲ್ಪ ಎಲ್ಲ ಗಲಾಟೆ ಆಯಿತು. ಏನಿಲ್ಲ, ತೂಕ ವ್ಯತ್ಯಾಸ ಆಗಿದೆ ಅಂದ್ಬಿಟ್ಟು ಫಸ್ಟು ಗಲಾಟೆ ಆಯಿತು. ಆಗ ಯಾರೂ ಹಾಲು ಹಾಕಿರಲಿಲ್ಲ. ಆಮೇಲೆ ಸೂಪರ್ವೈಸರು ಮತ್ತು ಸಂಬಂಧಪಟ್ಟ ಅಧಿಕಾರಿ DM ಅವರು ಬಂದಿದ್ದರು. ಆಗ ಬಂದು ತೂಕ ಮತ್ತು ಇದೆಲ್ಲನೂ ಚೆಕ್ ಮಾಡಿದ್ರು. ಅದು ಕರೆಕ್ಟಾಗಿದೆ, ಏನಿಲ್ಲ, ವೇರಿಯೇಷನ್ ಐತೆ ಒಂದು 200 ml. ಸ್ಕೇಲ್ ಎಳಿಬೇಡಿ, ಅದಕ್ಕೆ ನೀವು ಕರೆಕ್ಟಾಗಿ ಇದನ್ನ ಬೇಸ್ ಇದು ಮಾಡಿ ನೀವು ಲೆವೆಲ್ ಮಾಡಿ ನೀವು ಅದನ್ನ ಸ್ಕೇಲ್ನ ಮೇಲಿಡಿ ಅಂತ ಹೇಳಿದ್ರು. ಆಮೇಲೆ ಮತ್ತೇನಾಗಿದೆ ಅಂದರೆ ನಮ್ಮ ಡೈರಿಲಿ ಒಬ್ಬ ಉತ್ಪಾದಕನ ಹೆಸರಲ್ಲಿ ಜೈರಾಮ್ ಅಂತ ಒಬ್ಬ ಉತ್ಪಾದಕ ಅವನು ಉತ್ಪಾದಕನಲ್ಲ, ನಮ್ಮ ಮಾಮೂಲಿ ಹಾಲು ತಂದು ಹಾಲು ಸರಬರಾಜು ಮಾಡ್ತಿದ್ದ ಡಬ್ಬ ಹಾಲು ಕೃಷ್ಣ ಅಂತ. ಕೃಷ್ಣ ಅನ್ನೋನು ಅವನ ಹೆಸರಿಗೆ ನಮ್ಮ ಕಾರ್ಯದರ್ಶಿಯವರು 30 ಲೀಟ್ರ್ ಕೃಷ್ಣ ಹಾಲು ಹಾಕಿದ್ರೆ ಅವರು 60 ಲೀಟ್ರು 40 ಲೀಟ್ರು ಈ ಥರ ಎಕ್ಸಸ್ಸು ಅವರ ಯಾರು ಪ್ರಕಾಶ್ ಕಾರ್ಯದರ್ಶಿ, ನಮ್ಮ ಹುಲ್ಲಹಳ್ಳಿ ಕಾರ್ಯದರ್ಶಿ ಪ್ರಕಾಶ್ ಆದವರು ಎಕ್ಸಸ್ ಹಾಲನ್ನ ಅವರ ಹೆಸರಿಗೆ ಹೊಡಿತಿದ್ರು. ಇದು ಸಂಘಕ್ಕೆ ತುಂಬಲಾದ ನಷ್ಟ ಉಂಟಾಗಿದೆ. ಮೇಲ್ನೋಟಕ್ಕೆ ಅದು ಎಲ್ಲ ಇಲ್ಲಿ ಉತ್ಪಾದಕರೆಲ್ಲ ಗಲಾಟೆ ಮಾಡಿದ್ರು. ಅದು ನಮ್ಮ ಸಂಘಕ್ಕೆ ತುಂಬಲಾದ ನಷ್ಟನೂ ಆಗಿದೆ, ನಮ್ಮ ರೈತರಿಗೂ ನಷ್ಟ ಆಗಿದೆ. ಆದ್ದರಿಂದ ನಾವು ಸೂಕ್ತ ತನಿಖೆ ಆಗಬೇಕು ಅಂತ ನಮ್ಮ ಇಲ್ಲಿ ಎಲ್ಲ ಸದಸ್ಯರುಗಳು ಮತ್ತು ಹಾಲು ಉತ್ಪಾದಕ ಬಂಧುಗಳು ಎಲ್ಲರೂ ಬಂದು ಇಲ್ಲಿ ಗಲಾಟೆ ಮಾಡಿದ್ರು. ಆಗ ಎಲ್ಲ ಒಂದು ತೀರ್ಮಾನ ಆಯಿತು. ಈಗ ಮತ್ತೆ 6ನೇ ತಾರೀಕು ಅಕ್ಟೋಬರ್ 6ನೇ ತಾರೀಕು ಮೀಟಿಂಗ್ ಕರೆದಿದ್ವಿ. ಅಷ್ಟರೊಳಗಡೆ ಅವರು ತನಿಖಾ ವರದಿಯನ್ನು ನಮಗೆ ಸಲ್ಲಿಸಿ ಅಲ್ಲಿ ತನಕ ಕಾರ್ಯದರ್ಶಿಯರು ಒಪ್ಕೊಂಡ್ರು. ನಾನು ಮಾಡೋದು ತಪ್ಪಾಯ್ತು ಅಂತ ಕೇಳಿದ್ರು. ಆದರೂ ಯಾರು ಇದಕ್ಕೆ ಸಮ್ಮತಿ ಕೊಡಲಿಲ್ಲ. ನೀವು ಮಾಡಿರೋ ತಪ್ಪಾದ್ಮೇಲೆ ನೀವು ಏನು ಆಗಲೇಬೇಕು, ನಿಮ್ಗೆ ಪನಿಷ್ಮೆಂಟ್ ಆಗಲೇಬೇಕು ಅಂತ. ಅದರಿಂದ ಹಾಲು ಉತ್ಪಾದಕರು ತುಂಬ ಕಂಪ್ಲೇಂಟ್ ಮಾಡ್ತಿದ್ರು. ನಿರ್ದೇಶನ ಇದ್ದೀನಿ, ಇಲ್ಲಿಗೆ ಹುಲ್ಲಹಳ್ಳಿ ಹಾಲು ನಿರ್ದೇಶನಾಗಿದ್ದೀನಿ. ನನಗೆ ತುಂಬ ಜನ ಹಾಲಾಕರು ಕಂಪ್ಲೇಂಟ್ ಮಾಡ್ತಿದ್ರು. 2 ಪಾಯಿಂಟ್ ಇಲ್ಲ, 4 ಪಾಯಿಂಟ್ ಇಲ್ಲ ನಮ್ಮದು, ನಾವು ಇಷ್ಟೆಲ್ಲ ಕಷ್ಟಪಡ್ತೀವಿ, ನೀವೇನು ಕೇಳಲ್ಲ, ನೀವು ಗೆದ್ದಿದ್ದೀರಾ, ಏನೂ ಮಾಡ್ತಿಲ್ಲ ನೀವು ಅಂತ ಇದು ಮಾಡ್ತಿದ್ರು. ಆವಾಗ ನಾನು ಅನುಮಾನ ಬಂದು ಸ್ಕೇಲ್ ನೋಡಿದೆ.
ಸ್ಕೇಲಲ್ಲಿ ವೇರಿಯೇಷನ್ ಬಂತು. ಒಂದು 100 ಲೀಟ್ರ್ ಹಾಕಿದ್ರೆ ಒಂದು 102 ಬರುತ್ತೆ, ಒಂದು 100 ಬರುತ್ತೆ. ನಂಗೆ ಅನುಮಾನ ಬಂದು ಯಾರ್ಯಾರು ಎಷ್ಟೆಷ್ಟು ಲೀಟ್ರ್ ಹಾಕ್ತಾರೆ ಅಂತ ನಾನು ಕೆತ್ತಿಕೊಂಡು ಹೋದೆ. ಆವಾಗ ಒಂದು ಮೀಟಿಂಗ್ಲಿ ನಾನು ಸುಮ್ಮನೆ ಎಲ್ಲ ತಿಂಗ್ಳಿಗೆಲ್ಲ ಕೊಡಿ ನನಗೆ ಬೇಕು ಅಂತ ಕೇಳಿದೆ. ತಂದು ಕೊಟ್ಟರೆ ಅವಾಗ ನೋಡಿದೆ ನಾನು ಇವನು ಎಷ್ಟೊಂದು 1,30,000 ಪೇಮೆಂಟ್ ಅದರಲ್ಲಿ ಒಂದು ಎಲ್ಲಿ ಒಂದು ನಾನು ಕಣ್ಮಟ್ಟಿಗೆ ಆಕೆಲ್ಲ ಎಷ್ಟೊಂದು ಹಾಲು ಬಂದು ಎರಡು ಕ್ಯಾನ್ ಹಾಕ್ತಾನೆ, 1 ಕ್ಯಾನ್ ಹಾಕ್ತಾನೆ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಏನು ನೋಡವ ಅಂದ್ಕೊಂಡು ಒಂದು ದಿವಸ ಬಂದು ಹಿಂಗೆ ಅವನು ಹಾಲು ಹಾಕ್ತಾರೆ ನೋಡ್ಕೊಂಡೆ, ಪೇಮೆಂಟ್ ಹಾಕೋದು ನೋಡಿದೆ, ಅವ್ರು ಹಾಲು ಎಷ್ಟು ಹೊಡೆದವ್ರು ನೋಡೋದು ನೋಡ್ಕೊಂಡೆ. ಅದನ್ನು ಚೀಟಿ ಸಿಕ್ತು ನನಗೆ, ಎತ್ಕೊಂಡೆ ಇಟ್ಬಿಟ್ಟು ಹೋಯ್ತದ್ದು ನೋಡಿದೆ, ಎತ್ಕೊಂಡೆ. ಆಮೇಲೆ ಇವರು ಸೆಕ್ರೆಟರಿ ಅವರು ಬರ್ಕತ್ತಿದ್ರು ಒಂದು ಪೇಪರ್ಲಿ, ಅದು ನನಗೆ ಗೊತ್ತಾಯ್ತಿತ್ತು. ಅವಾಗ ನಾನೇನು ಮಾಡಿದೆ, ಇದು ಸರಿ ಬರಲ್ಲ, ಇದು ಯಾವ ರೀತಿ ನಾವು ಇದು ಬೇರೆ ಟೈಪ್ ಕೊಡಬೇಕು ಅಂದ್ಬಿಟ್ಟು ಏನು ಮಾಡಿದೆ, ನಾನು ಮೊಬೈಲನ್ನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಶುರು ಮಾಡಿದೆ. ಆವಾಗ ವೀಡಿಯೋ ಮಾಡ್ಕೊಂಡು ಮೀಟಿಂಗ್ಲಿ ನೋಡ್ತಿದ್ದೆ ನಾನು ಇದು ಎಷ್ಟು ಇವ್ರದ್ದು ಪೇಮೆಂಟ್ ಬಂದಿದ್ದು, ಅವತ್ತು ಎಷ್ಟು ಹಾಲು ಹಾಕಿದ್ರು ಅಂದ್ಬಿಟ್ಟು ಚೀಟಿನ ತರಿಸ್ಕೊಂಡು ಮೀಟಿಂಗ್ಲಿ ನೋಡ್ಕೊಂಡು ನೋಡ್ಕೊಳ್ತಿದ್ದೆ. ಇದು 48 ಹೊಡೆದಾರ, 58 ಹೊಡೆದು ನಾನು ವೀಡಿಯೋ ಮಾಡಿದೆ. ಅದು ನಂಗೆ ಅನುಮಾನ ಬಂದು ಗೊತ್ತಾಯ್ತು, ನನಗೆ ಫರ್ಮ್ ಆಯಿತು, ಹೊಡೆದಿರೋದು ಹಾಲು ಫರ್ಮ್ ಅಂತ. ಆಮೇಲೆ ಅಧ್ಯಕ್ಷ ಅವ್ರ ಗಮನಕ್ಕೆ ತಂದು ಜನಗಳ ಗಮನಕ್ಕೆ ತಂದು. ಕುಮಾರ್, CTV ನ್ಯೂಸ್, ನಂಜನಗೂಡು.